ನಮಸ್ತೆ ರೈತ ಮಿತ್ರರೇ, ನಾವು ನಿಮ್ಮ ಅಶೋಕ್. ನೀವು ನೋಡ್ತಾ ಇದ್ದೀರಾ ಅಶೋಕ್ ಅಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ಮ್ಯಾಕ್ಸಿಮಮ್ ಆಗಿ ನಾವೀಗ ಹಾಲನ್ನು ಇಂಪ್ರೂವ್ ಮಾಡುವಂತಹ ವಿಡಿಯೋಗಳನ್ನೇ ಹೆಚ್ಚು ಮಾಡೋದು. ಸೊ ಹಾಲು ಇಂಪ್ರೂವ್ ಮಾಡಬೇಕಂದ್ರೆ ಈಗ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಹಸುಗಳಲ್ಲಿ, ಆ ಪ್ರಾಬ್ಲಮ್ಸ್ನ ಯಾವ ರೀತಿ ಸಾಲ್ವ್ ಮಾಡಬೇಕು, ಅದನ್ನು ಸಾಲ್ವ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಹಾಲು ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಆ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಒಂದಿರೋಂಥ ಒಂದು ಮುಖ್ಯ ಸಮಸ್ಯೆ, ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು, ಹಾಲನ್ನು ಯಾವ ರೀತಿ ಇಂಪ್ರೂವ್ ಮಾಡಬೇಕು, ಯಾವ ಮೆಡಿಷನನ್ನು ಬಳಸಬೇಕು, ಎಷ್ಟು ಬಳಸಬೇಕು, ಹೇಗೆ ಬಳಸಬೇಕು. ಸೊ ಅದನ್ನು ಓವರ್ ಆಲ್ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಖಂಡಿತ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಹಾಗೆಯೇ ನಮ್ಮ ಒಂದು ಚಾನಲನ್ನು ಹೊಸದಾಗಿ ವಾಚ್ ಮಾಡ್ತಕ್ಕಂತಹ ಯಾರೆಲ್ಲ ಇದ್ದೀರಾ, ಸೊ ಹೊಸದಾಗಿ ನೋಡ್ತಾ ಇದ್ದರೆ ಖಂಡಿತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲಸ್ ಹಾಗೆಯೇ ವಿಡಿಯೋನ ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಲೇಟ್ ಮಾಡ್ದಲೆ ಖಂಡಿತ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಸೊ ಈ ಒಂದು ವಿಷಯದಲ್ಲಿ ಹಾಲು ಇಂಪ್ರೂವ್ಮೆಂಟು ಮಾಡುವಂತಹ ವಿಷಯದಲ್ಲಿ ಮುಖ್ಯವಾಗಿ ಏನೆಲ್ಲ ಸಮಸ್ಯೆಗಳಿರ್ತಾವೆ ಅನ್ನೋದನ್ನು ಮುಖ್ಯವಾಗಿ ನಾವು ಗಮನಿಸಬೇಕು. ನಾನು ಲಾಸ್ಟ್ ಎಲ್ಲ ಹೇಳ್ತಾ ಬರ್ತಾ ಇದೆ. ಸೊ ಈ ಥರ ಪ್ರಾಬ್ಲಮ್ ಇದ್ದರೆ ಹಾಲು ಡೌನ್ ಆಗುತ್ತೆ. ಸೊ ಈ ಥರ ನೀವು ಆ ಒಂದು ಹಸುವಿನಲ್ಲಿ ಏನಾದರೂ ಸಮಸ್ಯೆ ಉಂಟಾಗಿದ್ದರೆ ಹಾಲು ಖಂಡಿತ ಡೌನ್ ಆಗುತ್ತೆ. ಅದೇ ರೀತಿ ಇವತ್ತು ನಾವು ಹೇಳ್ತಕ್ಕಂತಹ ಮುಖ್ಯ ವಿಷಯ, ಹಾಲು ಹಠಾತ್ತನೇ ಡೌನ್ ಆಗುತ್ತೆ ಕೆಲವೊಂದು ಸಮಯದಲ್ಲಿ. ಹೆಚ್ಚು ಅಂದರೆ ನೀವೀಗ ಎಷ್ಟೇ ಉತ್ತಮವಾದಂತಹ ಮೇವನ್ನು ಕುಡಿ, ಅಂದರೆ ಇಲ್ಲಿ ದ್ವಿದಳ ಧಾನ್ಯದ ಅಂದರೆ ಲೆಗ್ಯುಮಿನಸ್ಸು, ನಾನ್ ಲೆಗ್ಯುಮಿನಸ್ಸು, ಏಕಧಾನ್ಯ ಅಂದರೆ ಹುಲ್ಲು ಜಾತಿದು ಮತ್ತು ಸೊಪ್ಪು ಜಾತಿದು ಅಂದರೆ ಲೆಗ್ಯುಮಿನಸ್ಸು, ನಾನ್ ಲೆಗ್ಯುಮಿನಸ್ಸು ಎರಡೂ ಜಾತಿಯ ಹಸಿರು ಮೇವನ್ನು ಕೊಟ್ಟು, ನಾವು ಹೇಳಿದಂತಹ 10 kg ಒಣಮೇವನ್ನು ಕೊಟ್ಟು, ನಾವು ಹೇಳಿದಂತಹ 5 kg ದಾಣವನ್ನು ಕೊಟ್ಟರೂ ಸಹ ಹಾಲು ಅನ್ನೋದು ಇಂಪ್ರೂವ್ಮೆಂಟ್ ಆಗಲ್ಲ. ಇದಕ್ಕೆ ರೀಸನ್ ಏನು, ಯಾಕೆ ಹಾಲು ಇಂಪ್ರೂವ್ಮೆಂಟ್ ಇಷ್ಟು ಚೆನ್ನಾಗಿ ಅಂದರೆ ವೆರಿ ಕ್ವಾಲಿಟಿ ಫುಡ್ಡನ್ನು ನಾವು ಕೊಟ್ಟಿದ್ದೀವಿ ನಮ್ಮ ಒಂದು ಹಸುವಿಗೆ, ಆದರೂ ಹಾಲು ಇಂಪ್ರೂವ್ ಆಗ್ತಾ ಇಲ್ಲ, ತುಂಬಾ ಡೌನ್ ಆಗುತ್ತೆ. ಅಂದರೆ ಒಂದು ಕಡಿಮೆ ಪ್ರಮಾಣದಲ್ಲಿ, ಅಂದರೆ ಕೆಪಾಸಿಟಿಗಿಂತ ಹೆಚ್ಚು ಕರಿತಿಲ್ಲ ಗುರು, ಕಡಿಮೆ ಕರಿತಿದೆ. ಸೊ ರೀಸನ್ ಏನು? ಸೊ ನಾವು ಇದನ್ನು ಹುಡುಕ್ತಾ ಹೊರಟ್ರೆ ಕೊಡೋ ಮೇವು ಕ್ವಾಲಿಟಿ ಇದ್ದಾಗ ಹಾಲು ಒಳ್ಳೇದು ಬರಬೇಕಲ್ಲ. ಹಾಗಾದರೆ ಪ್ರಾಬ್ಲಮ್ ಎಲ್ಲಿದೆ ಅಂತಂದರೆ ಹಸುವಿನ ಹೊಟ್ಟೆಯಲ್ಲಿದೆ. ಏನು ಪ್ರಾಬ್ಲಮ್ ಅಂತಂದರೆ, ಸೊ ನಾವು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಜಂತು ಹುಳುಗಳು, ವಾರ್ಮ್ಸ್ ಇದ್ದಾಗ ಈ ವಾರ್ಮ್ಸ್ ಏನು ಮಾಡುತ್ತೆ ಅಂದರೆ ನಾನಾ ರಕದ ವಾರ್ಮ್ಸ್ ಇದೆ. ಸೊ ನಮ್ಮ ಒಂದು ಡೈರಿ ಫಾರ್ಮ್ಗೆ ಸಂಬಂಧಪಟ್ಟಂತೆ ಈ ವಾರ್ಮ್ಸ್ಗಳು ಅಲ್ಲೇ ಸಣ್ಣ ಕರುಳುಗಳಲ್ಲಾಗ್ಬೋದು, ಸೊ ಅದರ ಒಂದು ಉದರದಲ್ಲಿ ಕರುಳುಗಳಲ್ಲಾಗ್ಬೋದು, ಅಥವಾ ಇನ್ಯಾವುದೋ ಪಾರ್ಟಲ್ಲಿ ವಾರ್ಮ್ಸ್ ಸೇರಿಕೊಂಡು ದುಂಡಾಗಿರ್ಬೋದು, ಚಪ್ಪಟೆ ಆಗಿರ್ಬೋದು, ಯಾವುದೇ ರೀತಿಯಲ್ಲಿರ್ತಕ್ಕಂತಹ ಜಂತು ಹುಳುಗಳು ಮುಖ್ಯವಾಗಿ ನಾವು ಕೊಡುವಂತಹ ಪೋಷಕಾಂಶವನ್ನು ಹಸು ತಿನ್ನೋದು ಆ್ಯಸ್ ಇಟ್ ಈಸ್ ಚೆನ್ನಾಗಿ ಅರಗಿಸ್ಕೊಳ್ಳುತ್ತೆ. ಈ ಹಾಲು ಉತ್ಪತ್ತಿಗೆ ಬೇಕಾದಂತಹ ಮುಖ್ಯ ಪೋಷಕಾಂಶಗಳನ್ನು ಹಸುವಿನ ದೇಹಕ್ಕೆ ಬಿಡದೆ ಆ ಒಂದು ಇದನ್ನು ಅವೇ ತಿನ್ಕೋತಾ ಇರ್ತವೆ. ಈ ವಾರ್ಮ್ಸ್ ಯಾವಾಗ ಜಂತುಹುಳುಗಳು ಯಾವಾಗ ಆಹಾರವನ್ನು ತಿಂತಾವೋ ಹಾಲು ಉತ್ಪಾದನೆಗೆ ಆ ಪೋಷಕಾಂಶಗಳು ಸಿಗೋಲ್ಲ. ಯಾವೆಲ್ಲ ಎಲಿಮೆಂಟ್ಸ್ ಬೇಕಾಗುತ್ತೆ ಹಾಲು ಉತ್ಪಾದನೆಗೆ, ಅವುಗಳನ್ನು ಮುಖ್ಯ ಪೋಷಕಾಂಶಗಳನ್ನು ಇವು ಚೆನ್ನಾಗಿ ತಿಂತಾ ಇರ್ತವೆ ವಾರ್ಮ್ಸ್. ಇವು ತಿಂದಾಗ ಹಾಲು ಉತ್ಪಾದನೆ ಆಗೋಲ್ಲ, ಹಾಲು ಉತ್ಪಾದನೆ ಆಗಲಿ ಕಡಿಮೆ ಆಗುತ್ತೆ. ನಾವಿಲ್ಲಿ ಹೊರಗಡೆ ಒಳ್ಳೆ ಫುಡ್ ಕೊಟ್ಟಿದ್ದೀವಿ, ಆದರೂ ನಮಗೆ ಹಾಲು ಬರ್ತಿಲ್ಲ ಅಂದರೆ ಸೊ ಇದು ಒಂದು ಮುಖ್ಯ ಕಾರಣ ಆಗಿರುತ್ತೆ. ನೀವು ಇದನ್ನು ಗಮನಿಸ್ಬೋದು. ಅಂದರೆ ಕೆಲವ್ರಿಗೆ ಇದು ಗೊತ್ತೇ ಆಗೋದಿಲ್ಲ. ಈ ವಾರ್ಮ್ಸ್ ಇರ್ತಕ್ಕಂಥದ್ದು ನಾವು ಅಷ್ಟು ಬೇಗ ಸೂಕ್ಷ್ಮವಾಗಿ ಗಮನಿಸಿದರೆ ತಪ್ಪ ಅವು ನಮಗೆ ಕಣ್ಣಿಗೆ ಕಾಣೋದಿಲ್ಲ, ಸಿಗೋದಿಲ್ಲ ಬೇಗನೆ. ಸೊ ಹಸು ಒಳ್ಳೆ ಫುಡ್ ಕೊಟ್ಟಿದ್ದೀವಿ, ಹಸು ಚೆನ್ನಾಗಿದೆ, ಚೆನ್ನಾಗಿ ತಿಂತೋನೂ ಇದೆ, ಆದರೂ ಅದು ಕೊಡ್ತಾ ಇಲ್ಲ. ದಿನ ಕಳೆದಂತೆ ಅದರ ದೇಹದ ಬದಲಾವಣೆಯೂ ಸಹ ಆಗ್ತದೆ. ಇವುಗಳ ಸಂಖ್ಯೆ ಹೆಚ್ಚಾದಂತೆ, ಈ ಜಂತುಹುಳುಗಳ ಸಂಖ್ಯೆ ಹೆಚ್ಚಾದಂತೆ ಸೊ ಅದು ತಾನು ಅಂದರೆ ದೇಹದ ನಿರ್ವಹಣೆಗೆ ಬೇಕಾದ ಪೋಷಕಾಂಶಗಳನ್ನು ಬಿಡದಲೆ ಅವು ಯಾವಾಗ ಸ್ವೀಕರಿಸ್ತಾವೋ ಸೊ ಆಗ ಹಸುವಿನ ದೇಹ ಕೂಡ ಬಡಕಲಾಗುತ್ತೆ. ಆವಾಗ ನೀವು ಅದನ್ನು ಕಂಟ್ಕೊಳ್ಳೋಕೆ ಹೋಗ್ತೀರಾ. ಸೊ ಅದಕ್ಕಿಂತ ಮುಂಚಿತವಾಗಿ ನಾವು ಇದನ್ನು ನೋಡಿಕೊಂಡು ಹಾಲು ಡೌನ್ ಆಯಿತು ಅಂದ ತಕ್ಷಣ ಇದು ಒಂದು ಕಾರಣ ಇರಬಹುದು. ಸೊ ಅದಕ್ಕಿಂತ ಮುಂಚಿತವಾಗಿ ನಾವು ಈ ಒಂದು ಪತ್ತೆ ಹಚ್ಕೊಂಡ್ರೆ, ಈ ಒಂದು ರೋಗವನ್ನು ಪತ್ತೆ ಹಚ್ಕೊಂಡ್ರೆ ಹಾಲಿನ ಇಳುವರಿನ ಹೆಚ್ಚಿಸ್ಕೋಬೋದು, ಆ ಒಂದು ದೇಹದ ಒಂದು ಸದೃಢತೆಯನ್ನು ಕಾಪಾಡ್ಕೋಬೋದು ಹಸುಗಳಿಗೆ. ಸೊ ಹಾಗಾದರೆ ಇವುಗಳನ್ನು ಪತ್ತೆ ಹಚ್ಚೋದು ಹೇಗೆ, ಮೇಯ್ನ್ಲಿ ನಾವು ಪತ್ತೆ ಹಚ್ಚೋದು ಹೇಗೆ? ಸೊ ಇದನ್ನು ನೀವು ಸಗಣಿಯನ್ನು ಪರೀಕ್ಷೆ ಮಾಡೋದ್ರ ಮುಖಾಂತರ, ಪರೀಕ್ಷೆ ಅಂತ ಅಂದರೆ ಏನಿಲ್ಲ, ಸೊ ಅದನ್ನು ನೀವು ಸಗಣಿಯನ್ನು ಟೆಸ್ಟ್ ಮಾಡಿ ನೋಡಿ ಅದನ್ನು. ಸೊ ಅದರಲ್ಲಿ ಏನಾದರೂ ಸಣ್ಣ ದಾರದ ರೂಪದಲ್ಲಿರುವಂಥದ್ದು, ಸ್ವಲ್ಪ ದಪ್ಪದ ದಾರದ ರೂಪದಲ್ಲಿರುವಂತಹ ಬಿಳಿ ಬಣ್ಣದ ಎರೆಹುಳು ರೀತಿ ಏನಾದರೂ ಕಂಡ್ರೆ, ಎರೆಹುಳು ಅಂದರೆ ಅಷ್ಟು ದಪ್ಪ ಏನಿರೋದಿಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ, ಎರೆಹುಳು ಥರನೂ ಇರ್ತಾವೆ ಇನ್ನೂ ಸಹ. ಸೊ ಆ ಒಂದು ಹುಳುಗಳೇನಾದರೂ ನಿಮ್ಮ ಸಗಣಿಯಲ್ಲಿ, ಹಸುವಿನ ಸಗಣಿಯಲ್ಲಿ ಕಾಣಿಸ್ತು ಅಂತಂದರೆ ಖಂಡಿತ ಅದು ಜಂತು ಹುಳುಗಳು ಆಗಿರ್ತವೆ, ವಾರ್ಮ್ಸ್ ಆಗಿರ್ತವೆ. ಸೊ ಇವು ಮುಖ್ಯ ಪೋಷಕಾಂಶಗಳನ್ನು ಹಸುವಿನ ದೇಹಕ್ಕೆ ಅಂದದಲೆ ಸೊ ಹಾಲನ್ನು ಇಂಪ್ರೂವ್ ಮಾಡೋದಕ್ಕೆ ಸಾಧ್ಯವಾಗದೆ ಸೊ ಹಸು ಸಹ ತನ್ನ ದೇಹದ ಒಂದು ಶಕ್ತಿ ಕಳ್ಕೊಳ್ಳುವಂಥ ಚಾನ್ಸಸ್ಸು ಇರುತ್ತೆ. ಸೊ ಹಾಗೆಯೇ ಹಾಲು ಆಟೋಮೆಟಿಕ್ಕಾಗಿ ಡೌನ್ ಆದೇ ಆಗುತ್ತೆ. ಹಾಗಾದರೆ ಇವುಗಳನ್ನು ನಾವು ಯಾವ ರೀತಿ
ಕಂಟ್ರೋಲ್ ಮಾಡಬೇಕು. ಸೊ ನೀವು ಆಲ್ರೆಡಿ ಬೇರೆ ಬೇರೆ ಬೆಳೆದೀವಿ. ಸೊ ಮುಖ್ಯವಾಗಿ ಇಲ್ಲಿ ಕೇವಲ ಜಂತುಹುಳುಗಳು ಒಂದೇ ಅಲ್ಲ, ಮುಖ್ಯವಾಗಿ ಒಳಭಾಗದಿಂದ ಜಂತುಹುಳುಗಳು ಕಾಟ ಕೊಟ್ಟರೆ ಹೊರಗಡೆಯಿಂದ ಈ ಟಿಕ್ಸ್ ಮತ್ತು ಫ್ಲೈಸ್ ಇರುತ್ತಲ್ವ. ಸೊ ಚಿಕ್ಕ ಚಿಕ್ಕ ಗಾತ್ರದ ಉಣ್ಣೆಗಳು ಮತ್ತು ಅವುಗಳ ಮರಿಗಳು, ಅದು ಇನ್ನೊಂದು ರೀತಿಯ ಒಂದು ಉಣ್ಣೆ ಬರುತ್ತೆ, ಫ್ಲೈ ನೊಣಗಳಲ್ಲ. ಸೊ ಅದು ಸಹ ಉಣ್ಣೆನೇ. ಆ ಒಂದು ಉಣ್ಣೆಗಳು ಹೊರಭಾಗದಿಂದ ಕಾಟ ಕೊಡ್ತವೆ. ಸೊ ಇಲ್ಲಿ ಒಳಗಡೆ ಇರುವಂತಹ ಜಂತುಗಳು ಮತ್ತು ಹೊರಗಡೆ ಇರತಕ್ಕಂತಹ ಉಣ್ಣೆಗಳು, ಜಂತುಗಳು ಮತ್ತು ಉಣ್ಣೆಗಳು ಇವೆರಡನ್ನೂ ಸಹ ಈ ಎರಡೂ ಒಂದು ಅಂಶಗಳನ್ನು ಒಂದೇ ಏಟಿಂದ ನಾವು ಹೊಡಿಬೋದಾ ಅಂತ ಅಂದರೆ ಖಂಡಿತ ಹೊಡಿಬೋದು. ಅದಕ್ಕೊಂದು ಮುಖ್ಯವಾದಂತಹ ಪವರ್ಫುಲ್ ಮೆಡಿಸನನ್ನು ಹೇಳ್ತೀನಿ. ನಾನು ನಿಮಗೆ ಟೋಟಲ್ ಮೆಡಿಸಿನ್ಸ್ ಹೇಳ್ತೀನಿ. ನಾನು ಮೆಡಿಸಿನ್ಸ್ ಎಲ್ಲ ಬರ್ಕೊಂಡಿದ್ದೀನಿ, ಅವೆಲ್ಲವನ್ನು ಸಹ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಬರೆದಿರುವಂತಹ ಆ ಮೆಡಿಸಿನ್ಸನ್ನು ಯಾವ್ಯಾವ ಟೈಮಲ್ಲಿ ಎಷ್ಟೆಷ್ಟು ಕೊಡಬೇಕು ಅನ್ನೋದು ಸೊ ನಿಮಗೆ ಕಾಣಿಸಲ್ಲ ಮೇ ಬಿ. ಓಕೆ, ಅದನ್ನು ಟೋಟಲಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಯಾವ ಟೈಮಲ್ಲಿ ಕೊಟ್ಟರೆ ಏನಾಗುತ್ತೆ ಅನ್ನೋದನ್ನು. ಸೊ ಮೇಯ್ನ್ಲಿ ನಾವು ವಾಮ್ಸ್, ಈ ಒಂದು ಜಂತುನಾಶಕ ಅಂತಂದರೆ ಕಾಮನ್ನಾಗಿ ಅಂದರೆ ನಾರ್ಮಲ್ಲಾಗಿ ಹೇಳ್ತಕ್ಕಂತಹ ಎರಡು ಮೆಡಿಸಿನ್ಸು ಫೆನ್ಬೆಂಡಜೋಲ್ ಮತ್ತು ಆಲ್ಬೆಂಡಜೋಲ್. ಈ ಆಲ್ಬೆಂಡಜೋಲು ಫೆನ್ಬೆಂಡಜೋಲನ್ನು ನಾವು ಕೊಡ್ತಾ ಹೋಗ್ತೀವಿ. ಸೊ ಕೆಲವೊಂದು ವಾಮ್ಸು ವಾಸಿ ಆಗಲ್ಲ, ಅಂದರೆ ಈ ಒಂದು ಇದಕ್ಕೆ ನಾಶ ಆಗಲ್ಲ. ಯಾವಾಗ ಈ ಒಂದು ಫೆನ್ಬೆಂಡಜೋಲ್ ಆಲ್ಬೆಂಡಜೋಲ್ ಕೊಟ್ಟರೂ ಸಹ ಅವು ಹೋಗಲ್ಲ. ಅಂಥ ಟೈಮಲ್ಲಿ ಇನ್ನೂ ಬೇರೆ ಮೆಡಿಸಿನ್ಸ್ ಇದೆ, ಅದನ್ನು ಹೇಳ್ತಾ ಹೋಗ್ತೀನಿ. ಸೊ ನಾವು ಫೆನ್ಬೆಂಡಜೋಲನ್ನು ಕಾಮನ್ನಾಗಿ ಫಸ್ಟ್ ಕೊಡೋಣ. ಆ ಒಂದು ಇದಕ್ಕೆ ಅಂದರೆ ಇದು ಎಷ್ಟು ಅಂದರೆ ಪ್ರತಿ 3 ತಿಂಗಳಿಗೊಂದು ಸಲ ನಾವು ಕೊಡ್ತಾ ಹೋಗಬೇಕು. ಇನ್ನೊಂದು ಮುಖ್ಯ ಎಚ್ಚರಿಕೆ ಏನು ಅಂತ ಅಂದರೆ, ನಿಮಗೆ ಫೆನ್ಬೆಂಡಜೋಲ್ ಇದೆಯಲ್ಲ, ಸೊ ಅದನ್ನು ನೀವು 3 ತಿಂಗಳಿಗೊಮ್ಮೆ ಎಂಥ ಹಸುವಿಗಾದರೂ ಕೊಡ್ಬೋದು, ಯಾವ ಒಂದು ಇದಕ್ಕಾದರೂ ಕೊಡ್ಬೋದು. ಬಟ್ ಆಲ್ಬೆಂಡಜೋಲ್, ಈ ಆಲ್ಬೆಂಡಜೋಲನ್ನು ಗರ್ಭ ಧರಿಸಿರುವಂಥ ಹಸುಗಳಿಗೆ ದಯವಿಟ್ಟು ಕೊಡಬೇಡಿ. ಯಾಕೆ ಅಂತಂದರೆ ಆಲ್ಬೆಂಡಜೋಲಲ್ಲಿ ಈ ಅಬಾಷನ್ ಆಗುವಂತಹ ಮ್ಯಾಕ್ಸಿಮಮ್ ಚಾನ್ಸಸ್ ಇರುತ್ತೆ ಆಲ್ಬೆಂಡಜೋಲ್ ಕೊಡೋದ್ರಿಂದ. ಸೊ ಅದಕ್ಕೆ ಗರ್ಭ ಧರಿಸಿರುವಂತಹ ಹಸುಗಳಿಗೆ ನೀವು ಜಂತುನಾಶಕ ಡಿವಾರ್ಮಿಂಗ್ ಏನಾದರೂ ಮಾಡ್ತಿದ್ದೀರಾ ಅಂದರೆ ಆಲ್ಬೆಂಡಜೋಲ್ ಕೊಡಬೇಡಿ. ಸೊ ಅದಕ್ಕೆ ಬೇರೆ ಒಂದು ಟ್ಯಾಬ್ಲೆಟ್ಸ್ ಇದೆ, ಸೊ ಅದನ್ನು ನೀವು ಕೊಡಬಹುದು. ನೆಕ್ಸ್ಟು ಈ ಒಂದು ಆಲ್ಬೆಂಡಜೋಲ್ ಫೆನ್ಬೆಂಡಜೋಲ್ ಕೊಡ್ತೀರಾ, ಆದರೂ ಅದು ವರ್ಕೌಟ್ ಆಗಲ್ಲ ಅಂತ ಅಂದರೆ, ಸೊ ನಿಮಗೆ ಮುಖ್ಯವಾಗಿ ನೆಕ್ಸ್ಟು ನಾನು ಹೇಳಿದ್ನಲ್ವ, ಒಂದೇ ಟ್ಯಾಬ್ಲೆಟಿಗೆ 2 ರೋಗಗಳನ್ನು ನಾವು ನಿವಾರಿಸ್ಬೋದು ಅಂತಂದು. ಸೊ ಯಾವುದು ಅಂತ ಅಂದರೆ ನಮಗಿಲ್ಲಿ ಐವರ್ಮೆಕ್ಟಿನ್ ಟ್ಯಾಬ್ಲೆಟ್ಸು. ಸೊ ನಿಮ್ಗೆ ಐವರ್ಮೆಕ್ಟಿನ್ ಲಾಸ್ಟ್ ಒಂದು ಇಂಜೆಕ್ಷನ್ಸ್ ಹೇಳಿದ್ದೆ, ಇಂಜೆಕ್ಷನ್ಸ್ ಕೊಡೋದ್ರಿಂದ ಹೊರಗಡೆ ಇರುವಂತಹ ಉಣ್ಣೆಗಳ ಕಾಟವನ್ನು ತಪ್ಪಿಸಬಹುದು. ಸೊ ಐವರ್ಮೆಕ್ಟಿನ್ ಇಂಜೆಕ್ಷನ್ ಕೊಡೋದ್ರಿಂದ, ಇಲ್ಲಿ ಐವರ್ಮೆಕ್ಟಿನ್ ಟ್ಯಾಬ್ಲೆಟ್ಸನ್ನು ಕೊಡೋದ್ರಿಂದ ಒಳಗಡೆ ಇರುವಂತಹ ಜಂತುಗಳು ನಾಶ ಆಗುತ್ತೆ, ಹೊರಗಡೆ ಇರುವಂತಹ ಉಣ್ಣೆಗಳು ನಾಶ ಆಗುತ್ತೆ. ಸೊ ಹೇಳಿದ್ನಲ್ಲ, ಒಂದೇ ಏಟಿಗೆ 2 ಹಕ್ಕಿಗಳು ಹೊಡೆದಂತೆ ಒಂದೇ ಟ್ಯಾಬ್ಲೆಟ್ಗೆ 2 ರೋಗಗಳನ್ನು ಕಳಿಬಹುದು. ಸೊ ಅದನ್ನು ಐವರ್ಮೆಕ್ಟಿನ್ ಟ್ಯಾಬ್ಲೆಟ್ಸು. ಸೊ ಈ ಒಂದು ಐವರ್ಮೆಕ್ಟಿನ್ ಟ್ಯಾಬ್ಲೆಟ್ಸು ನೀವು ನೋಡ್ತಾ ಇರ್ಬೋದು, ಈಗ ಹೈಟೆಕ್ ಕಂಪನಿ ಅವ್ರದ್ದು. ಸೊ ಹೈಟೆಕ್ ಕಂಪನಿಯ ಈ ಒಂದು ಟ್ಯಾಬ್ಲೆಟು ಒಂದು 80 mg ಇದೆ. ಸೊ ಇದು ಒಂದು 400 kg ತೂಕದ ಹಸುವಿಗೆ ನೀವು ಕೊಡಬಹುದು ಒಂದು ಟ್ಯಾಬ್ಲೆಟನ್ನು, ಒಂದು 400 kg ಇಲ್ಲ ಒಂದು 500 kg ಇದೆ ಅಂತಂದರೆ 1.5 ಟ್ಯಾಬ್ಲೆಟನ್ನು ನೀವು ಕೊಡ್ಬೋದು. ಅದು ತೂಕವನ್ನು ಅಂದಾಜು ನೋಡ್ಕೊಳ್ಳಿ. ಸೊ ಹಸುವಿನ ತೂಕವನ್ನು ಯಾವ ರೀತಿ ಲೆಕ್ಕ ಹಾಕೋದು ಅನ್ನೋದಕ್ಕೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಅಂದರೆ ಮೆಜರ್ಮೆಂಟನ್ನು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಾನೊಂದು ವಿಡಿಯೋ ಮಾಡ್ತೀನಿ. ಸೊ ಇಲ್ಲಿ ಮುಖ್ಯವಾಗಿ ಅಂದಾಜು ಲೆಕ್ಕ ಹಾಕೊಳ್ಳಿ. ಒಂದು 400 kg ಅಷ್ಟು ತೂಕ ತೂಗುತ್ತೆ ಅಂದರೆ ಒಂದು ಟ್ಯಾಬ್ಲೆಟ್ ಕೊಡ್ಬೋದು, ಈ ಒಂದು ಐವರ್ಮೆಕ್ಟಿನ್ ಟ್ಯಾಬ್ಲೆಟನ್ನು ಕೊಡಬಹುದು. ಸೊ ಇಲ್ಲ ಒಂದು 500 kg ಹೇಳಿದ್ನಲ್ಲಾಗಲಿ, ಸೊ 1.5 ಟ್ಯಾಬ್ಲೆಟನ್ನು ಕೊಡಿ, ಸೊ ತೊಂದರೆ ಇಲ್ಲ. ನೆಕ್ಸ್ಟ್ ಇದು ಯಾವಾಗ ಕೊಡಬೇಕು ಅಂತಂದರೆ, ಸೊ ಇದು ಸಹ 3 ಮಂತ್ಸ್ಗೆ ಒಂದು ಟೈಮು. ಫಸ್ಟ್ ಡೆಲಿವರಿ ಆಗಿದೆ ಅಂದ್ಕೊಳ್ಳಿ, ಆವಾಗ ಯಾವಾಗ ಕೊಡಬೇಕು ಅಂದರೆ ಒಂದು 21 ದಿನದಿಂದ 31 ದಿನದ ನಂತರ. ಸೊ ಅವಾಗ ನೀವು ಅದನ್ನು ಕೊಡಬಹುದು. ಸೊ ಅದು ಏನು ತೊಂದರೆ ಆಗೋದಿಲ್ಲ. ಸೊ ನೆಕ್ಸ್ಟು ಈ ಒಂದು ಟ್ಯಾಬ್ಲೆಟನ್ನು ಯಾವ ರೀತಿ ಕೊಡಬೇಕು, ಮುಖ್ಯವಾಗಿ ಡೈರೆಕ್ಟ್ ಬಾಯಿಗೆ ಹಾಕಿದ್ರೆ ಅದೇನಾದರೂ ಅದರಿಂದ ಕಹಿ ಆಗಿಬಿಟ್ಟು ಅಥವಾ ಇನ್ನೊಂದಾಗಿ ಹೊರಕ್ಕೆ ಹೋಗುತ್ತೆ, ಸೊ ಲಾಸ್ ಆಗುತ್ತೆ, ಅದು ಬೇಡ, ಆ ರೀತಿ ಆಗೋದು ಬೇಡ. ಸೊ ಅದಕ್ಕೆ ಈ ಒಂದು ಟ್ಯಾಬ್ಲೆಟ್ಗಳನ್ನು ಪೌಡರ್ ರೂಪದಲ್ಲಿ ಮಾಡಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಬಿಟ್ಟು ಫೀಡ್ ಜೊತೆ ಮಿಕ್ಸ್ ಮಾಡಿ, ಇಲ್ಲಿ ಕಹಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಬರೋದಿಲ್ಲ, ಆಟೋಮೆಟಿಕ್ ತಿಂತವೆ, ಚೆನ್ನಾಗಿ ಅದೇ ಸೇರಿಕೊಳ್ಳುತ್ತದೆ. ಇದಕ್ಕಿಂತ ಮುಖ್ಯವಾಗಿ ಈ ಸೊ ಹಾಗೆ ನೀವು ಅದನ್ನು ತಿನ್ನಿಸಿದಾಗ ಆದರೂ ಸಹ ಡಿವಾರ್ಮಿಂಗ್ ಆಗಿಲ್ಲ ಅಂದರೆ ಆ ಒಂದು ಜಂತು ನಾಶವಾಗಿಲ್ಲ, ಜಂತುಹುಳುಗಳು ನಾಶವಾಗಿಲ್ಲ, ನೀವೆಲ್ಲ ಮೆಡಿಸಿನ್ ಕೊಟ್ಟಿದ್ದೀರಾ ಆದರೂ ಅದು ನಾಶ ಆಗಿಲ್ಲ ಅಂತ ಅಂದರೆ ನೀವು ಈ ರೀತಿಯಾಗಿ ಮಾಡಿ, ಅದು ಕಂಪಲ್ಸರಿ ನಾಶ ಆಗುತ್ತೆ. ಹೇಳಿರುವಂತಹ ಡೋಸೇಜ್ ಕರೆಕ್ಟಾಗಿ ಕೊಡಿ. ಸೊ ನೀವು ಹೇಳ್ದಲ್ಲ, ಸೊ ಆ ಡೋಸೇಜು ಕರೆಕ್ಟಾಗಿ ಕೊಡಿ. ಸೊ ಅದನ್ನು ಹೆಚ್ಚು ಕಡಿಮೆ ಮಾಡೋದು ಬೇಡ. ಪ್ಲಸ್ ನೀವು ಕೊಡೋದಕ್ಕೂ ಮುಂಚಿತವಾಗಿ ಈಗೇನು ಡಿವಾರ್ಮಿಂಗ್ ನಾಳೆ ಮಾಡ್ತೀವಿ ಅಂತ ಅಂದರೆ ಹಿಂದಿನ ದಿನವಾಗಿ ನೀವು ಒಂದು 250 ಗ್ರಾಮ್ನಷ್ಟು 250 ಗ್ರಾಮ್ನಷ್ಟು ಬೆಲ್ಲವನ್ನು ತಿನ್ನಿಸಿ ಹಸುವಿಗೆ. ಯಾವ ಹಸುವಿಗೆ ಡಿವಾರ್ಮಿಂಗ್ ಮಾಡ್ಬೇಕು ಅಂದ್ಕೊಂಡಿರ್ತೀರೋ
ಆ ಹಸಿವಿಗೆ ನೀವು ನಾಳೆ ಡಿವಾರ್ಮಿಂಗ್ ಮಾಡ್ತೀವಿ ಅಂದರೆ ಇವತ್ತಿನ ದಿನದ ಸಾಯಂಕಾಲ ಒಂದು 250 ಗ್ರಾಮ್ನಷ್ಟು ಬೆಲ್ಲವನ್ನು ತಿನ್ನಿಸಿ. ಪ್ಲಸ್ ನೆಕ್ಸ್ಟ್ ಡೇ ಮಾರ್ನಿಂಗು, ಅರ್ಲಿ ಮಾರ್ನಿಂಗು, ಸೊ ಅದಕ್ಕೆ ಯಾವುದೇ ರೀತಿ ಇನ್ನೂ ಮೇವಾಗ್ಬೋದು, ದಾಣಿ ಮಿಶ್ರಣ ಆಗ್ಬೋದು, ಸೊ ಏನು ಕೊಡದಲೆ ಸೊ ಎಂಟಿ ಹೊಟ್ಟೆಗೆ, ಖಾಲಿ ಹೊಟ್ಟೆಗೆ ನೀವು ಅದನ್ನು ಕೊಟ್ಬಿಡಿ. ಸೊ ಸ್ವಲ್ಪ ದಾಣಿ ಮಿಶ್ರಣದ ಜೊತೆ ಮಿಕ್ಸ್ ಮಾಡಿ ಕೊಟ್ಬಿಡಿ ಅದನ್ನು. ಸೊ ಅದು ತಿನ್ನುತ್ತೆ. ಅದಾದ ನಂತರ ನೀವು ಒಂದು 2ರಿಂದ 3 ಗಂಟೆಗಳ ತನಕ ಯಾವುದೇ ರೀತಿ ಆಹಾರ ಮತ್ತು ದಾಣಿ ಮಿಶ್ರಣವನ್ನು ಸೊ ಅದನ್ನು ಕೊಡೋದಕ್ಕೆ ಹೋಗಬೇಡಿ. ನೀರಾಗ್ಬೋದು, ಮತ್ತೊಂದು ಆಗ್ಬೋದು, ಕೊಡೋದಕ್ಕೆ ಹೋಗಬೇಡಿ. ಸೊ ಅದನ್ನು ಹಾಗೆ ಇರಿಸಿ. ಒಂದು 2 ಅವರ್ ಆದಮೇಲೆ ನೀವು ಮೇವನ್ನು ಕೊಡ್ತಾ ಹೋಗಿ. ಸೊ ಈ ರೀತಿಯಾಗಿ ಮಾಡ್ತಾ ಹೋದರೆ ಮಾಡಿದ್ರೆ ಕಂಪಲ್ಸರಿಯಾಗಿ ಜಂತುನಾಶಕ ಆಗುತ್ತೆ, ಉಣ್ಣೆಗಳು ನಾಶ ಆಗುತ್ತೆ, ಹಾಲು ಡೌನ್ ಆಗಿದ್ದರೆ ಇಂಪ್ರೂವ್ ಅಂತೂ ಆಗುತ್ತೆ. ಸೊ ಯಾವಾಗ ನಾಶವಾಗ್ತಾವೋ ಆಗ ಹಾಲು ಕಂಪಲ್ಸರಿ ಹೆಚ್ಚಾಗುತ್ತೆ. ಸೊ ಈ ರೀತಿಯಾಗಿ ನೀವು ಡಿವಾರ್ಮಿಂಗ್ ಮಾಡಿಕೊಂಡು ಸೊ ಉಣ್ಣೆಗಳ ಕಾಟದಿಂದ ತಪ್ಪಿಸಿದ್ರೆ ಸೊ ಖಂಡಿತ ನಿಮ್ಮ ಹಾಲು ಅಂತಕ್ಕಂಥದ್ದು ಹೆಚ್ಚಾಗಿ ಆಗುತ್ತೆ. ಸೊ ಇವು ಯಾವಾಗ ಹೆಚ್ಚು ಕಾಟ ಕೊಡ್ತಾವೋ ಸೊ ಅದರಿಂದ ಹಾಲಿನ ಇಳುವರಿ ಸೊ ಕಂಪಲ್ಸರಿ ಡೌನ್ ಆಗುತ್ತೆ. ಇವುಗಳನ್ನು ನೀವು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿಕೊಂಡಾಗ ನಿಮ್ಮ ಹಾಲು ಕಂಪಲ್ಸರಿ ಹೆಚ್ಚಾಗುತ್ತೆ. ಸೊ ನೀವು ಈ ಒಂದು ರೀತಿ ಟ್ಯಾಬ್ಲೆಟ್ಗಳನ್ನ ಬಳಸಿ. ಕೇವಲ ಇವೊಂದೇ ಅಲ್ಲ, ಇದಕ್ಕಿಂತ ಬೇರೆ ಟ್ಯಾಬ್ಲೆಟ್ಗಳಿದ್ದಾವೆ. ಸೊ ಅವುಗಳನ್ನು ಹೇಳ್ತಾ ಹೋಗ್ತೀನಿ ನಿಮಗೆ. ಈಗ ನೀವು ಆಲ್ಬೆಂಡಜೋಲ್, ಫೆನ್ಬೆಂಡಜೋಲ್ ಎರಡೂ ಕೊಡ್ತೀರಾ, ಅದಕ್ಕಾಗಲ್ಲ ಅಂತಂದರೆ ಐವರ್ಮೆಕ್ಟಿನ್ ಟ್ಯಾಬ್ ಕೊಡಿ. ಸೊ ಹೈಟೆಕ್ ಕಂಪ್ನಿಯವ್ರದ್ದು ಸುಮಾರು ಚೆನ್ನಾಗಿ ಕೆಲಸ ಮಾಡುತ್ತೆ. ಅದಾದ ನಂತರ ನಿಮಗೆ ಇನ್ನೂ ಕೆಲವೊಂದು ರೀತಿಯಲ್ಲಿ ಅದು ಆಗಲಿಲ್ಲ, ವರ್ಕೌಟ್ ಆಗಲಿಲ್ಲ ಅಂತ ಅಂದರೆ ಆಗುತ್ತೆ, ಮ್ಯಾಕ್ಸಿಮಮ್ ಆಗಲಿಲ್ಲ ಅಂತ ಅಂದರೆ ನಿಮಗೆ ಫ್ಯಾಸಿನೆಕ್ಸ್ ಬೋಲಸ್ ಅನ್ನೋದೊಂದಿದೆ. ಸೊ ಇದು ಕೇವಲ ಅದೊಂದಕ್ಕೆಲ್ಲ, ಈ ಒಂದು ಹೆಚ್ಚು ಕಾಲ ಈ ನೀರಿನಲ್ಲಿರ್ತಕ್ಕಂಥ ಅಂದರೆ ನೀರಲ್ಲಿ ಮೇಯೋದಕ್ಕೆ ಹೋಗ್ತಿರ್ತಾವಲ್ವ ನಮ್ಮ ಒಂದು ರಾಸುಗಳು ಕೆಲವೊಂದು ಭಾಗದಲ್ಲಿ, ಅಂಥ ಇದರಲ್ಲಿ ಕಾಲಿಗೆ ಕೆಲವೊಂದು ಈ ಒಂದು ಇಂಬಳದ ಹುಳುಗಳು ಗಾಯಗಳನ್ನು ಮಾಡಿರ್ತಕ್ಕಂಥದ್ದು. ಸೊ ಆ ಒಂದು ಗಾಯಗಳು ಮೇಲಾಗದೆ ಕಾಲಲ್ಲಿ ಇಂಬಳದಂತ ನಿಮ್ಗೆ ಗೊತ್ತು, ಆ ಲೀಚ್ ಅಂತಾರಲ್ಲ ಇಂಗ್ಲೀಷಲ್ಲಿ, ಲೀಚ್, ಈ ಒಂದು ಹುಳುಗಳೇನಾದರೂ ಗಾಯ ಮಾಡಿದರೆ ಸೊ ಅವು ರಕ್ತ ಕುಡಿಯೋದಕ್ಕೋಸ್ಕರ ಬರ್ತಾವೆ, ಗಾಯ ಮಾಡಿದರೆ ಇವುಗಳ ನಿವಾರಣೆಗೋಸ್ಕರ ನೀವು ಈ ಒಂದು ಫ್ಯಾಸಿನೆಕ್ಸ್ ಬೋಲಸನ್ನು ಖಂಡಿತ ನೀವು ಕೊಟ್ಟು ಅದನ್ನು ಕ್ಲಿಯರ್ ಮಾಡಬಹುದು. ಸೊ ಆ ರೀತಿಯೂ ನೀವು ಮಾಡ್ಕೋಬೋದು. ಅದು ಮುಖ್ಯವಾಗಿ ಇನ್ನು ಬೇರೆ ಥರದ್ದು ಏನೂ ಅವಶ್ಯಕತೆ ಇರೋದಿಲ್ಲ. ಸೊ ನೀವು ಆ ರೀತಿ ನಾನು ಈಗೇನು ಹೇಳಿದೆ ಲಾಸ್ಟು ಯಾವ ರೀತಿ ಕಂಟ್ರೋಲ್ ಮಾಡಬೇಕನ್ನೋದನ್ನು ಆ ರೀತಿ ಮಾಡಿಕೊಂಡ್ರೆ ಬೇರೆ ಯಾವುದೇ ಮೆಡಿಸನ್ನು ಬೇಕಿಲ್ಲ. ಈ ಒಂದು 4 ಆಲ್ಬೆಂಡಜೋಲ್, ಫೆನ್ಬೆಂಡಜೋಲು, ಐವರ್ಮೆಕ್ಟಿನ್ ಟ್ಯಾಬ್ಸ್ ಮತ್ತು ಫ್ಯಾಸಿನೆಕ್ಸ್ ಬೋಲಸ್ ಇಷ್ಟನ್ನು ಕೊಟ್ಟರೆ ಬೇರೆ ಯಾವುದೂ ಅವಶ್ಯಕತೆ ಇಲ್ಲ. ಇನ್ನು ನಮ್ಮ ಕುರಿ ಮತ್ತು ಮೇಕೆಗಳಲ್ಲಿ ಬೇರೆ ಬೇರೆ ರೀತಿಯ ನಾವು ಟ್ಯಾಬ್ಲೆಟ್ಗಳನ್ನು ನಾವು ಬಳಕೆ ಮಾಡ್ಬೋದು. ನಮ್ಮ ಡೈರಿ ಫಾರ್ಮ್ಗೆ ಸಂಬಂಧಪಟ್ಟಂತೆ ಇವು 4 ಸಾಕು ನಮ್ಮ ಜಂತು ಹುಳುಗಳನ್ನು ನಾಶ ಮಾಡಲಿಕ್ಕೆ, ಉಣ್ಣೆಗಳನ್ನು ನಾಶ ಮಾಡಲಿಕ್ಕೆ. ಸೊ ಈ ರೀತಿಯಾಗಿ ನೀವು ಡಿವಾರ್ಮಿಂಗ್ ಮಾಡಿಕೊಂಡು ನಿಮ್ಮ ಹಾಲಿನ ಇಳುವರಿ ಅಧಿಕ ಮಾಡ್ಕೊಳ್ತೀರಂತ ಆಶಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.